ಕನ್ನಡ ಮಣ್ಣಿನಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿದ್ದೀನಿ. ಇದನ್ನ ಕಟ್ ಅಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕೆಂದ್ರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ, ಇಲ್ಲಿರುವ ಕುವೆಂಪು ಸಿಗಬೇಕು ನನಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು, ಅಲ್ಲಿ ಬೇರೆನೇ ಆಗ್ಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದ್ರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೆದಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು ಹಂಗೆ ಹೋಗುತ್ತೆ. ತಮಿಳಾದರೆ ಅಲ್ಲಿಯ ಲಿಟ್ರೇಚರಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದ್ರೆ ಎಜುಕೇಶನ್ ಇದು ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಂಗೆ ನೋಡ್ತಾ ಹೋಗ್ಬೇಕು. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ನಮ್ಮ ಕೇರಳದಲ್ಲಂತೂ 1,500 ಮಕ್ಕಳ ನಾಟಕಗಳ ಶೋಗಳು ನಡೆಯುತ್ತೆ ಪ್ರತಿ ವರ್ಷ, ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಕರೆಸಿ ಈ ಮಾಡೆಲ್ ಅನ್ನ, ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋದ್ರೆ ಚಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗತದ ಕೆಲಸ. 4 ಭಾಷೆಯಲ್ಲಿ ಇರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡ್ ಇಟ್, ಐ ಮೇ ಟೆಲ್ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನೋ ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಹೊಸ ರಕ್ತ ಇರೋದ್ರಿಂದ ಯಾವತ್ತೂ ನ್ಯೂಯರ್ ಪೀಪಲ್ ಹಳಬ್ರೆ ಕೂತ್ಕೊಂಡ್ರೆ ಆಗಲ್ಲ. ವಯಸ್ಸಾಯ್ತು, ನಾವು ಸ್ವಲ್ಪ ಹಿಂದ್ಗಡೆ ಹೋಗ್ಬೇಕು. ಬಿಕಾಸ್ ಅಂದರೆ ಯಾವತ್ತು ರೆಲೆವೆನ್ಸ್ ಅನ್ನೋ ಒಂದು ಪ್ರಸ್ತುತತೆ, ಯು ಶುಡ್ ಬಿ ರೆಲೆವೆಂಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ರೀಇಮ್ಯಾಜಿನ್ ದ ಫ್ಯೂಚರ್ ಅಲ್ಲ. ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು 10-15 ವರ್ಷಗಳ ನಂತರ ಬದಲಾಗುವ ಒಂದು ಸಾಧ್ಯತೆಗಳಿಗೆ, ಇರುವ ಕೆಲಸದ ಸಾಧ್ಯತೆಗಳಿಗೆ ಇವತ್ತು ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಇಲ್ಲಾಂದ್ರೆ ನಾನು ಇವತ್ತಿಗೆ ಕೊಟ್ಟರೆ ನಾಳೆ ಇರ್ರೆಲೆವೆಂಟ್ ಆಗಿಬಿಡ್ತಾರೆ ಅವರು. ಸೊ ಅದಕ್ಕೆ ನೀವು ಶ್ರೀಪಾದ್ ಭಟ್ರು ಅಂತವರು, ಇಂಥವರು, ಮ್ಯೂಸಿಕ್ ಅಂತವರು, ಬೇರೆ ಬೇರೆಯವರು ಬರ್ತಿದ್ದಾರೆ. ಆ ರೆಲೆವೆನ್ಸು ಮತ್ತು ಯಂಗ್ಸ್ಟರ್ಸ್ ಕಟ್ಟಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಅಂತಲ್ಲ, ಇಟ್ ಈಸ್ ಮೋರ್ ರೆಲೆವೆಂಟ್ ವರ್ಷನ್ ಅಂತ ಹೋಗ್ಬೋದು. ಹಳೆದನ್ನು ನಾವು ಅಗೌರವಿಸ್ತಿಲ್ಲ, ಬಟ್ ಅವರು ಆಗಲ್ಲ, ನಾನೇ ಆಗಲ್ಲ, ನಾನೇ ಕಲಿತಾ ಇದ್ದೀನಿ ಈ ಹುಡುಗ ಹತ್ರ ಆ್ಯಕ್ಟಿಂಗ್. ಹೇಗೆ ಸಾರ್ಟ್ ಆಫ್ ಬಾಡಿ ಥಿಯೇಟರ್ ಬೇಡು, ಅವ್ರಿಗಿರುವಂಥ ಎಕ್ಸ್ಪೋಜರ್ ನನಗೆ ಸಿಕ್ಕೇ ಇಲ್ಲ. ಇವತ್ತು ಫೀಡ್ಬ್ಯಾಕ್ ಥಿಯೇಟರ್ ಮಾಡೋದಿರಲಿ, ಒಂದು ಡಾಕ್ಯುಮೆಂಟ್ರಿ ಥಿಯೇಟರ್ ಮಾಡೋದಿರಲಿ, ಗ್ರೊಟೋವಸ್ಕಿನ ಅವನು ಮಾಡ್ತಾ ಮಕ್ಕಳು ಮಾಡ್ತಿರೋ ರಿಹರ್ಸಲ್ ನೋಡಿದ್ರೆ ಅರೆ ಇದು ನಮಗಿಂತ ಎಲ್ಲೋ ಇದಾರಲ್ಲ ಇವರು, ಆ್ಯಂಡ್ ಒಂದು ದೇಹವನ್ನು, ಬಾಡಿಯನ್ನು. ಸೊ ಇಟ್ ಈಸ್ ಸಚ್ ಬ್ಯೂಟಿಫುಲ್. ಅವಾಗ ನಾವು ಇಷ್ಟು ವರ್ಷ ಮಾಡಿಕೊಂಡು ಆಳೂರು ಗುಲ್ದವನೇ ಗೌಡ ಅಂತ ಇದ್ದಿದ್ದು ಸಾಕು, ಒಂದು ಸ್ವಲ್ಪ ಬಿಡ್ಕೋಬೇಕು. ಅವ್ರ ಜೊತೆ ಕಾಂಪಿಟೇಷನ್ ಇದ್ಕೊಂಡು ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಇಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಎಲ್ಸ್, ಬೇರೆ ಪರ್ಸೆಪ್ಷನ್, ಬೇರೆ ಸೂಕ್ಷ್ಮತೆಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಪ್ರಾಬಬ್ಲಿ ಈ ಕಾಲಕ್ಕೆ ಹುಟ್ಕೊಂಡಿರೋದ್ರಿಂದ ಅದರ ಪ್ರಸ್ತುತ ನೋಡ್ಕೊಳ್ತಿದೆಯೇ ಹೊರತು, ನೀವು ಕರ್ನಾಟಕಕ್ಕೆ ರಂಗಾಯಣದ್ದಾಗಲಿ ನೀನಾಸಂದಾಗಲಿ ಕಾಂಟ್ರಿಬ್ಯೂಷನ್ ನೀವು ಅಲ್ಲಿಗೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾದ ಕಾಂಟ್ರಿಬ್ಯೂಷನ್ಗಳ ಮಾಡಿದ್ದಾರೆ. ಅದರ ಎಕ್ಸ್ಟೆಂಡೆಡ್ ವರ್ಷನ್ನೇ ಆಗ್ಬೇಕು ನಾವು ಸರ್ಕಾರಿ. ಆಗ ಒಂದು ಕೆಲವು ವರ್ಷಗಳಿಂದ ಗೌರಿಬಿದನೂರು ಒಂದು, ಇಲ್ಲಿ ಮೆಣಸಿಗೆರೆ, ಚಿಕ್ಕಬಳ್ಳಾಪುರ, ಈ ಶಾಲಾ ರಂಗದ ಕನಸು ಆಗ ಶುರುವಾಗಿತ್ತು. ಆಗ ಸರ್ಕಾರ ಬದಲಾದ ಮೇಲೆ ಆ ಬದಲಾದ ಸರ್ಕಾರಕ್ಕೆ ನನಗೆ ಇಷ್ಟ ಇರಲಿಲ್ಲ, ನಮಗೆ ಶಾಲೆಗಳಿಗೆ ಬಿಡಲಿಲ್ಲ ಅವರು. ಆಗ ನಾವು 6 ನಿರ್ದೇಶಕರನ್ನ 6 ಶಾಲೆ ಮಾಡಿ, ಅಲ್ಲಿಂದ 3 ತಿಂಗಳ ನಂತರ ನಾಟಕ ಮಾಡಿಸಿ ಮಂಡ್ಯದಲ್ಲಿ ಶೋ ಮಾಡಿದ್ದೆ. ಅದನ್ನು ಸರ್ಕಾರ ಚೇಂಜ್ ಆದ್ರೆ ಬೇರೆ ಕಾರಣಗಳಿಂದ ನನಗೆ ಆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಶ್ರೀಪಾದ್ ಭಟ್ರೆ ಮಾಡಿದ್ವಿ ಅದನ್ನು. ಅಂದರೆ ನಾವು ಇವಾಗ ನಿರ್ದಿಗಂತ ನಾವೇ ಮಾಡಿದ್ಮೇಲೆ ನಾವು ಆ ಥರದ ಅವಶ್ಯಕತೆ ನಮಗಿಲ್ಲದೆ ಇದ್ದಾಗ ಇದನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀವಿ. ಅದು ಬೇರೆ ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ರು, ಬಟ್ ಆ ಬೀಜ ನಿಲ್ಲಿಲ್ಲ, ಈಗ ಹೆಮ್ಮರು ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.